ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯುನ್ನತವಾದಂಥ ಸರ್ಕಾರವನ್ನು ನೀಡ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದವು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರಿಗೆ ಅಧಿಕಾರ ಹಂಚಿಕೆ ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಅಂದರೆ ಕಾಂಗ್ರೆಸ್ನ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾತಿ ಆಧಾರಿತ ರಾಜಕಾರಣವನ್ನು ಎಂದೂ ಮಾಡಿಲ್ಲ, ಮುಂದೇನೂ ಮಾಡಲಿಕ್ಕೆ ಪ್ರಶ್ನೆ ಇಲ್ಲ ಮಾತನ್ನು ಹೇಳ್ತಾ ಇದ್ದೀನಿ. 13ರಿಂದ 18ವರೆಗೂ ಅಧಿಕಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಕೊಟ್ಟಂತ ಆಡಳಿತ ಇಡೀ ದೇಶಕ್ಕೆ ಮಾದರಿಯಾದ ಆಡಳಿತ ಕೊಟ್ಟಂತ ನೇತೃತ್ವ ಯಾವ್ದು ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಮಾತನ್ನು ಹೇಳ್ತಾ ಇದ್ದೀನಿ. ಹಲವಾರು ಭಾಗ್ಯಗಳನ್ನು ಕೊಟ್ಟಂತ ಇರ್ಬೋದು, ಕೃಷಿ ಭಾಗ್ಯ ಇರ್ಬೋದು, ಶಿಕ್ಷಣಕ್ಕೆ ಇರ್ಬೋದು, ಆರೋಗ್ಯಕ್ಕೆ ಇರ್ಬೋದು, ಅಥವಾ ಇನ್ಯಾವುದೇ ಮಹಿಳೆಯರ ವಿಚಾರ ಇರ್ಬೋದು, ಎಲ್ಲರಿಗೂ ಕೂಡ ಕಾರ್ಯಕ್ರಮ ಕೊಟ್ಟಂತ ಯಾವುದೋ ಸರ್ಕಾರ ಇದ್ರೆ, ಎಲ್ಲ ವರ್ಗಗಳು ಅಧಿಕಾರವನ್ನು ಕೊಟ್ಟ ಸರ್ಕಾರ ಇದ್ರೆ, ಅಂದು 5 ವರ್ಷಗಳ ಸರ್ಕಾರ ನಡೆಸಂತ ಯಾರ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳ್ತೀನಿ. ಅಂದಿನ ದಿನ ಆವತ್ತೊಂದೊಂದು ದಿವಸ ದೇವರಾಜರ ಸರ ಕಾಣ್ತಾ ಇದ್ರಿ, ತದನಂತರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ಕಂಡಿದ್ದು ನಾವು ಕರ್ನಾಟಕದಲ್ಲಿ ಅನುಭವಿಸಿದ್ವಿ ಅಂತ ಮಾತು ಹೇಳ್ತೀವಿ. ತದನಂತರ ಯಾವುದೋ ಒಂದು ಕಾರಣಕ್ಕೋಸ್ಕರ ಸಮ್ಮಿಶ್ರ ಸರ್ಕಾರ ಬರ್ತದೆ, ಮತ್ತೆ ಬಿಜೆಪಿ ಸರ್ಕಾರ ಬರ್ತದೆ. ಬಿಜೆಪಿ ಸರ್ಕಾರ ಅಧಿಕಾರ ಬಂದ ವಿಚಾರ ಅಂತ ನೋಡಿದಾಗ ಅವರೆಂದರೂ ಕೂಡ 113 ಸೀಟ್ನ ಗೆಲ್ಲಲಿಕ್ಕೆ ಸಾಧ್ಯವೇ ಆಗಿರಲ್ಲ. ಅವರು 17 ಜನರ ಖರೀದಿ ಮಾಡಿಕೊಂಡು ಸರ್ಕಾರದ ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡಂತಹ ಪ್ರಜಾತಂತ್ರ ವ್ಯವಸ್ಥೆಗೆ ಕೊಳ್ಳಿಪಟ್ಟಿದ್ದ ಸರ್ಕಾರಗಳಾಗಿದ್ರೆ ಅದು ಯಡಿಯೂರಪ್ಪನ ಸರ್ಕಾರ ಆಗಿತ್ತು ಅಂತ ಹೇಳ್ತೀರಿ. ಶಾಸಕರನ್ನ ಖರೀದಿ ಮಾಡಿ, ಕುರಿಗಳ ತರ ಖರೀದಿ ಮಾಡಿ ಸರ್ಕಾರ ಮಾಡೋದ್ರ ಹತ್ರ ಇವತ್ತು ನಾವು ಅವ್ರ ಹತ್ರ ಬೋಧನೆ ಮಾಡಿಸ್ಕೋಬೇಕು, ಅವ್ರ ಬುದ್ಧಿ ಕೇಳಬೇಕು, ಅವ್ರ ಹತ್ರ ನಮ್ಮ ಬುದ್ಧಿವಾದ ಮಾತು ಕೇಳಬೇಕು ಅಂದ್ರೆ ಅದು ಸಾಧ್ಯವೇ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮಾತು ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಈಗ ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ 43% ಓಟ್ ಪಡ್ಕೊಂಡು 136 ಶಾಸಕರ ಪಡ್ಕೊಂಡು ನೇರವಾಗಿ ಜನಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಸಾಹೇಬರ ನೇತೃತ್ವದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂತ ಮಾತು ಹೇಳ್ತಾರೆ. ಇದಕ್ಕೆ ಮಲ್ಲಿಕಾರ್ಜುನ ಸಾಹೇಬರ ಆದೇಶವರ ಆಶೀರ್ವಾದ, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಅವರ ಆಶೀರ್ವಾದ ಇದನ್ನ ಮಾತು ಹೇಳ್ತಾ ಇದ್ದೀನಿ. ಯಾಕೆ ಕಂಪ್ಯಾರಿಸನ್ ಹೇಳ್ತಾ ಇದ್ದೀನಿ ಅಂದ್ರು, ಯಾರು ನೇರವಾಗಿ ಅಧಿಕಾರಕ್ಕೆ ಬರಲ್ಲೋ, ಯಾರು ಅಡ್ಡದಾರಿ ಅಧಿಕಾರಕ್ಕೆ ಬರ್ತಾರೋ, ಯಾರು ಹಿನ್ನೆಲೆಯಿಂದ ಅಧಿಕಾರ ಬರ್ತಾರೋ, ಯಾರು 37 ಸೀಟ್ ಬಿಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಗೆ ಕಾದು ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು, ಅಂಥವ್ರು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯನಿಗೆ ಬುದ್ಧಿ ಹೇಳ್ಕೊಡ್ತಾರ ಅಂದ್ರೆ ಅದನ್ನು ಕೇಳಲಿಕ್ಕೆ ಸಾಧ್ಯವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇನ್ನು 50 ವರ್ಷ ಟೈಮ್ ಕೊಟ್ಟರು ಕೂಡ ಕುಮಾರಸ್ವಾಮಿ ನೇರವಾಗಿ 113 ಸೀಟ್ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮಾತನ್ನು ಹೇಳ್ತಾ ಇದ್ರಿ. ಈ ಸವಾಲನ್ನು ನಿಮ್ಗೆ ಆಗ್ತೀನಿ. ಮಾನ್ಯ ದೇವೇಗೌಡರೇ ಮತ್ತೆ ಕುಮಾರಸ್ವಾಮಿ ಅವರೇ, ತಾಕತ್ತಿದ್ರೆ 113 ಸೀಟ್ ತಗೊಂಡು ರಾಜ್ಯದಲ್ಲಿ ಅಧಿಕಾರ ಮಾಡಿ ಮಾತು ಹೇಳ್ತಾ ಇದ್ದೀನಿ. ನಾವೀಗ ಅಧಿಕಾರದಲ್ಲಿ 136 ಸೀಟು, ನೆಕ್ಸ್ಟ್ 150 ಸೀಟ್ ತಗೊಂಡು ಮತ್ತೆ ಅಧಿಕಾರ ಕೊಡ್ತಾರೆ. ಸವಾಲನ್ನು ಹಾಕ್ತೀನಿ ಚಲುವರಾಯಸ್ವಾಮಿ ಅವರ ಕ್ಷೇತ್ರ ಈ ಡಿಸ್ಟ್ರಿಕ್ಟ್ ನಲ್ಲಿ ಮಾತು ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಮಾಡ್ಕೋಬೇಕಾಗ್ತದೆ. ಜನ ನಿಮ್ಗೆ ಆಶೀರ್ವಾದ ಮಾಡಿಲ್ಲ ಅಂದ್ರೂ ಕೂಡ ಕೇವಲ ಅಧಿಕಾರ ದಾಹಕ್ಕೋಸ್ಕರ ಬೆಂಗಳೂರಲ್ಲಿ ಕುರ್ಚಿ ಹುಡುಕ್ತೀರಾ, ಇಲ್ಲ ಡೆಲ್ಲಿಯಲ್ಲಿ ಕುರ್ಚಿ ಹುಡುಕ್ತಕ್ಕಂಥ ಕುಮಾರಸ್ವಾಮಿ ಅವರೇ ಇವತ್ತು ಏನ್ ಮಾತಾಡ್ತಾ ಇದ್ದೀರಿ? ಮೂಡ ಎಂಬಂತಕ್ಕಂತಹ ಒಂದು ಸಂಸ್ಥೆಯಲ್ಲಿ 48 ಸೈಟ್ಗಳು ಪಡ್ಕೊಂಡಿರ್ತಕ್ಕಂತಹ ನೀವು ನಾಯಕರುಗಳು ಅಂತ ಕುಮಾರಸ್ವಾಮಿ ಮತ್ತು ನಿಮ್ಮ ಕುಟುಂಬ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಾದಂತಹ ಯಡಿಯೂರಪ್ಪರು ಚೆಕ್ಕಲ್ಲಿ ಬಂಡವಾಳ, ಚೆಕ್ಕಲ್ಲಿ ಡೊನೇಷನ್ ತಗೊಂಡು, ಚೆಕ್ಕಲ್ಲಿ ನೀವು ಬ್ರೈಬರಿ ತಗೊಂಡು ಜೈಲ್ಗೆ ಹೋದವರು ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡ್ತಿರಲ್ರಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಸಂದರ್ಭದಲ್ಲಿ 136 ಸೀಟ್ಗಳು ಪಡ್ಕೊಂಡಿರ್ತ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಂತ ಕೊಟ್ಟು ಈಡೇರಿಸ್ತಕ್ಕಂಥ ಸರ್ಕಾರ. ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಒಂದೇ ವರ್ಷದಲ್ಲಿ ಈಡೇರ್ತಕ್ಕಂಥ ಏಕೈಕ ಸರ್ಕಾರ ಈ ದೇಶದಲ್ಲಿ ಯಾವುದೇ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆಲ್ಲರೂ ಕೂಡ ಹೇಳ್ಬೇಕಾದ್ರೆ ಕೊಟ್ಟ ಮಾತಂತ ನಡ್ಕೊಂಡಿರ್ತಕ್ಕಂಥ ಸರ್ಕಾರಗಳು ಈ ದೇಶದಲ್ಲಿ, ರಾಜ್ಯದಲ್ಲಿ ಇರಬೇಕು ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರಗಳು ಮಾತ್ರ ಮಾತನ್ನು ಹೇಳ್ತೀನಿ. ಕೊಟ್ಟ ಮಾತನ್ನು ನಡ್ಕೊಳ್ಳದೆ ಇರ್ತಕ್ಕಂಥವ್ರು ವಚನ ಪ್ರಶ್ನೆ ಇದ್ರೆ ಅದು ಬಿಜೆಪಿ ಮತ್ತು JDS ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲ ಕಾರಣಗಳಿಗೋಸ್ಕರ. ಹಾಗಾಗಿ ನಾನು ಹೇಳ್ತಾ ಇರೋ ಸಂದರ್ಭದಲ್ಲಿ ಇನ್ನು 5 ನಿಮಿಷ ಮಾತನ್ನು ಮುಗಿಸ್ತೀನಿ, ಮತ್ತೆ ನಂತರ ನಾಯಕರುಗಳು ಮಾತಾಡ್ತಾರೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಅವ್ರು ಮಾಡಿದ ಮೊದಲ ಕೆಲಸ ಏನಂತಂದ್ರೆ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ 5 ಭರವಸೆಗಳನ್ನ ಈಡೇರಿಸ್ತಕ್ಕಂತಹ ಕೀರ್ತಿ ಯಾರಿಗಾರು ಇದ್ರೆ ಅದು ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತನ್ನು ಹೇಳ್ತಾ ಇದ್ದೀನಿ. ಕೊಟ್ಟ ಮಾತಿನ ನಡ್ಕೊಂಡಿರ್ತಕ್ಕಂಥ ಗೃಹ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅಥವಾ ಕೊಟ್ಟಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆ ಇರ್ಬೋದು, ಯುವ ನಿಧಿ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳಿದ್ರು ಕೂಡ ಅದನ್ನ ಉಳಿಸಿಕೊಂಡು ಮಾಡಿಕೊಟ್ಟಿರ್ತಾರೆ ಕೆಲಸ ಯಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಆಗಿರ್ತಕ್ಕಂಥ ಕೆಲಸ. ಹಾಗಾಗಿ ನಿಮ್ಗೆಲ್ಲರೂ ಹೇಳ್ತಾ ಇರಬೇಕಾದ್ರೆ ಈ ಹಗರಣದ ವಿಚಾರಗಳು ಮಾತಾಡಬೇಕು ಅಂತಂದ್ರೆ ಮೂಡ ಎಂಬ ಸಂಸ್ಥೆಯಲ್ಲಿ 3.6 ಎಕರೆ ಜಮೀನನ್ನು ಕಳ್ಕೊಂಡಂತಹ ನಮ್ಮ ತಾಯಿ ಪಾರ್ವತಮ್ಮ ಮೇಡಮ್ ಅವರ ಛಾಯೆ ವಿಚಾರದಲ್ಲಿ 2 ಮಾತುಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ.
ಈ ರಾಜ್ಯದಲ್ಲಿರ್ತಕ್ಕಂತಹ ಸಿದ್ದರಾಮಯ್ಯ ಧರ್ಮಪತ್ನಿ ಆದರೂ ಕೂಡ ಈ ದೇಶದ ನಾಗರಿಕರಾಗಿ ಸಂವಿಧಾನಬದ್ಧವಾಗಿ ಅವರ ಹಕ್ಕಿನ ಪ್ರತಿಪಾದನೆ ಮಾಡಿ ಯಾವ ಮೂಡವರು ಅಕ್ರಮವಾಗಿ ಆ ಸೈಟಿನ ಅವರ ಹತ್ರ ಕಿತ್ಕೊಳ್ತಾರೋ ಅದು ಪರ್ಯಾಯವಾಗಿ ಅವರಿಗೆ 38,000 ಅಡಿ ಜಾಗವನ್ನು ಕೊಟ್ಟಿದ್ದನ್ನ ಇವತ್ತಿನ ಪ್ರಶ್ನೆ ಮಾಡಿ ಹಗರಣ ಅಂತ ಹೇಳ್ತಾ ಇದ್ದಾರಲ್ಲ, ಯಾವುದೇ ಹುರುಳಿ ಇಲ್ಲದೆ ಇರ್ತಕ್ಕಂತಹ ಸುಳ್ಳು ಹೇಳ್ತಕ್ಕಂಥ ಬಿಜೆಪಿ ಅನ್ನೋ ಒಂದು ಮಾತನ್ನ ಕೇಳ್ತೇನೆ. ಈ ದೇಶದ ಸಂವಿಧಾನದ ನಾಗರಿಕರಾಗಿರ್ತಕ್ಕಂಥ ಪಾರ್ವತಮ್ಮ ಅವರಿಗೆ ಕೊಡಬೇಕಾಗಿರೋ ಸೈಟನ್ನ ಅವರು 3.16 ಗುಂಟೆ ಎಕರೆ 3 ಎಕರೆ 16 ಗುಂಟೆ ಜಮೀನನ್ನ ನೇರವಾಗಿ ಬದಲಿ ಜಮೀನು ಕೊಡಬೇಕಾಗಿತ್ತು. ಆದ್ರೆ ನೀವು ಕೊಟ್ಟಿದ್ದು ಅವರಿಗೆ ಕೇವಲ 38,000 ಅಡಿ. ಅದು ಕೂಡ ನಿಮ್ಮ ಸರ್ಕಾರದಲ್ಲಿ 2021ರಲ್ಲಿ ಬೊಮ್ಮಾಯಿ ಸರ್ಕಾರ ಅಧಿಕಾರದಲ್ಲಿ ಇರಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಇವತ್ತಿನ ದಿವಸ ಅದರಲ್ಲಿ ಹಗರಣ ಆಗಿದೆ ಅಂತೇಳಿ ಸುಳ್ಳು ಹೇಳಿ ಕೊಟ್ಟಿದ್ದಾರಲ್ರಿ. ಈ ದೇಶ ಸಂವಿಧಾನದ ಆಶಯದಲ್ಲಿ ಈ ದೇಶ ನಾಗರಿಕರಾಗಿ ಅವರ ಕಾನೂನುಬದ್ಧವಾಗಿ ಸಿಕ್ಕಿರ್ತಕ್ಕಂಥ ಆಶಯಗಳನ್ನ ನಾವು ಈಡೇರಿಸಿರ್ತಕ್ಕಂಥ ವಿಚಾರದಲ್ಲಿ ಹಗರಣ ಅಂತ ಹೇಳ್ತೀರಿ. ವಾಲ್ಮೀಕಿ ವಿಚಾರದಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಅಧಿಕಾರಿಗಳು ತಪ್ಪು ಮಾಡಿರ್ತಕ್ಕಂಥ ಒಳಗಡೆ ಆಗ್ತದೆ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತದೆ, SIT ರಚನೆ ಮಾಡ್ತದೆ, ಸತ್ಯ ಪ್ರಾಮಾಣಿಕತೆಯಿಂದ ತನಿಖೆ ನಡೆಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತದೆ. ಅದು ದೇಶದಲ್ಲಿ ಎಲ್ಲೂ ಇಲ್ಲ. ಒಂದು ಕೇಸ್ಗೆ 3 ಏಜೆನ್ಸಿಗಳು ತನಿಖೆ ಮಾಡ್ತಕ್ಕಂಥದ್ದು, SIT ತನಿಖೆ ಮಾಡ್ತಕ್ಕಂಥದ್ದು, CBI ತನಿಖೆ ಮಾಡ್ತಕ್ಕಂಥದ್ದು, ED ತನಿಖೆ ಮಾಡ್ತಕ್ಕಂಥದ್ದು. ಒಂದು ಕೇಸ್ಗೆ 3 ತನಿಖಾ ಏಜೆನ್ಸಿಗಳು ಕೆಲಸ ಮಾಡ್ತಾ ಇದ್ದು ಇದೇ ಮೊದಲು ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಮಾರ್ಗದಲ್ಲಿ, ವಾಮ ಮಾರ್ಗದಲ್ಲಿ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಕೇವಲ ಸಿದ್ದರಾಮಯ್ಯವ್ರಿಗೆ ಮಾತ್ರ ಅಲ್ಲ, ಈ ರಾಜ್ಯ ಸರ್ಕಾರನ ಕಿತ್ತೋಗಲಿಕ್ಕೆ ನೀವು ಮಾಡ್ತಾ ಈಗ ಸಂಚು ಜನ ನೋಡ್ತಾ ಇದ್ದಾರೆ. ಜನ ನಿಮಗೆ ಕ್ಷಮಿಸೋದಿಲ್ಲ ಅಂತ ಮಾತು ಹೇಳ್ತೀನಿ. 43% ಓಟ್ ತಗೊಂಡಂತಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಜನಾಶೀರ್ವಾದ ಇರಬೇಕಾದ್ರೆ, ಈ ಮದ್ದೂರಿನ ಜನದ ಆಶೀರ್ವಾದ ಇರಬೇಕಾದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ದೇವೇಗೌಡರು ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಸಂಚಿನಿಂದ ನಮ್ಮ ಅಧ್ಯಕ್ಷನ ಜೈಲಿಗೆ ಕಳಿಸಿರ್ಬೋದು, ಆದ್ರೆ ಅವರ ಕೂದಲನ್ನು ಕೂಡ ಕಿತ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಕುಮಾರಸ್ವಾಮಿ ಅನ್ನೋ ಮಾತು ಹೇಳ್ತೀನಿ. ಅಂತಹ ಒಬ್ಬ ಧೀಮಂತ ನಾಯಕರು ಇರಬೇಕಾದ್ರೆ, ಒಬ್ಬ ಡೈನಮಿಕ್ ನಾಯಕ ಅಧ್ಯಕ್ಷನಾಗಿರ್ಬೇಕಾದ್ರೆ, ಪ್ರಾಮಾಣಿಕ ಸತ್ಯದಿಂದ ಸಂವಿಧಾನಬದ್ಧ ಕೆಲಸ ಮಾಡತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಅಧಿಕಾರದಲ್ಲಿ ಇರಬೇಕಾದ್ರೆ, ಎಲ್ಲ ವರ್ಗದವರಿಗೆ ಅಧಿಕಾರ ಹಂಚಿರ್ಬೇಕಾದ್ರೆ ಅಂತ ಒಂದು ಸರ್ಕಾರ ಕಿತ್ತೋಲಿಕ್ಕೆ ನೀವು ಸಂಚು ಮಾಡಿದ್ದೀರಲ್ಲ, ಈ ಸಂಚು ನಡೆಯುವುದಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 6.5 ಕೋಟಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡ್ತಕ್ಕಂಥ ಜನ ನಾವು ಇದ್ದೀವಿ, ನಿಮ್ಮ ಜೊತೆಗಿರ್ತೀವಿ ಅಂತ ಮಾತು ಹೇಳ್ತೀವಿ. ಕೊನೆಗೊಂದು ಮಾತು ಹೇಳಬೇಕಾದ್ರೆ, ಸಿದ್ದರಾಮಯ್ಯ ಸರ್ಕಾರ 5 ವರ್ಷಗಳ ಕಾಲ ಇರ್ತದೆ, DK ಶಿವಕುಮಾರ್ ಸರ್ಕಾರ 5 ವರ್ಷಗಳ ಕಾಲ ಇರ್ತದೆ. ಈ ಜನರ ಪಾದ ಸೇವೆಯನ್ನು ಮಾಡ್ತಕ್ಕ ಕೆಲಸವನ್ನು ಮಾಡ್ತೇವೆ. ಆ ಕಾರಣಕ್ಕೋಸ್ಕರ ನೀವೆಲ್ಲರಿಗೂ ಹೇಳ್ತಾ ಇರ್ತಕ್ಕಂಥದ್ದು, ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದೀರಿ. ಈ ಸರ್ಕಾರಕ್ಕೆ ಇನ್ನು ಬೆಂಬಲ ಕೊಡ್ತಕ್ಕ ಕೆಲಸವನ್ನು ಮಾಡಬೇಕಾಗ್ತದೆ. ಕುಮಾರಸ್ವಾಮಿ ಅವರಿಗೆ ಬುದ್ಧಿ ಕಲಿಸಬೇಕಾಗ್ತದೆ, ಯಡಿಯೂರಪ್ಪರ ಮಗನಿಗೆ ಬುದ್ಧಿ ಕಲಿಸಬೇಕಾಗ್ತದೆ. ಯಡಿಯೂರಪ್ಪ ಅಧಿಕಾರದಲ್ಲಿ ಇರಬೇಕಾದ್ರೆ ಅವ್ರ ಮಗ ಮಾಡಿರ್ತಕ್ಕಂತಹ ಕೋಟ್ಯಾಂತರ ಹಗರಣಗಳನ್ನ ಬೀದಿಗೆ ಬರಲಿಕ್ಕೆ ಸಮಯ ಸನ್ನಿಧವಾಗಿದೆ ಮಾತು ಹೇಳ್ತೀನಿ. ನೀರಾವರಿ ಇಲಾಖೆಯಲ್ಲಿ H. ವಿಶ್ವನಾಥ್ ಅವರು ಹೇಳಿದ್ರು 20,000 ಕೋಟಿ ರೂಪಾಯಿಗಳ ಹಗರಣವನ್ನ ವಿಜಯೇಂದ್ರ ಅವರು ಮಾಡಿದ್ರು ಅಂತ ನಾನು ಹೇಳಿಲ್ಲ, ನಿಮ್ಮ ವಿಧಾನ ಪರಿಷತ್ ಸದಸ್ಯರು ಹೇಳಿದ್ರು ಅಂತ ಮಾತು ಹೇಳ್ತೀನಿ. ಹಾಗಾಗಿ ಹಗರಣಗಳ ಮನೆದೇವರು ಮಾಡ್ಕೊಂಡಿರ್ತಕ್ಕಂತಹ, ಸುಳ್ಳನೆ ಮನೆದೇವರು ಮಾಡ್ಕೊಂಡಿರ್ತಕ್ಕಂತಹ JDS ಮತ್ತು BJP ಅವ್ರನ್ನ ನಾವು ಎಂದೂ ಕೂಡ ಕ್ಷಮಿಸಬಾರ್ದು ಮತ್ತು ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ನೀವೆಲ್ಲರೂ ಕೂಡ DK ಶಿವಕುಮಾರ್ ಕೈನ ಬಲಪಡಿಸ ಕೆಲಸ ಮಾಡಬೇಕು, ಸಿದ್ದರಾಮಯ್ಯವ್ರ ಕೈನ ಬಲಪಡಿಸೋ ಕೆಲಸ ಮಾಡಬೇಕು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನಿವಾರ್ಯ, ದೇಶದಲ್ಲಿ ಅನಿವಾರ್ಯ ಅನ್ನೋ ಮಾತು ಹೇಳ್ತಾ ನೀವೆಲ್ಲರೂ ಕೂಡ ಇಷ್ಟೊಂದು ಜನ ಸೇರೋದಕ್ಕೆ ನಿಮ್ಮೆಲ್ಲರ ಪಾದಾರವನ್ನು ನಮಸ್ಕರಿಸಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.